ಹೌದು, ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದು ಏನು ಮಾತಾಡೋದಿತ್ತು? ಅಲ್ಲೇ ಮಾತಾಡಿದ್ರೆ ಆಗ್ತಿತ್ತಲ್ಲ. ಸಪ್ರೇಟಾಗಿ ಇಲ್ಲಿ ಕರ್ಕೊಂಡು ಬಂದ ಮಾತಾಡುವಂಥದ್ದು ಏನಿತ್ತು ನಿನಗೆ? ಮಾತಾಡೋದು ಜಾಸ್ತಿನೇ ಆಯಿತು. ಅದಕ್ಕೆ ನಿಮ್ಮನ್ನ ಇಲ್ಲಿ ಗಂಟೆ ಕರ್ಕೊಂಡು ಬಂದೀನಿ. ಸುಮ್ಮನೆ ನಾನೇನೋ ಕರ್ಕೊಂಡು ಬಂದಿಲ್ಲ. ನೋಡಿ, ನಾನು ನಿಮ್ಗೆ ಹೇಳಬೇಕಾಗಿರೋದು ಭಾಳ ಐತಿ. ಅದಕ್ಕೆ ಇವತ್ತು ಹೇಳಬೇಕು ಅಂತ ಅನ್ಕೊಂಡೀನಿ. ಇಷ್ಟು ದಿನ ಹೇಳಬೇಕು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇವತ್ತು ಹೇಳಲೇಬೇಕು ಅಂತ ಅಂದ್ಕೊಂಡು ಬಂದೀನಿ. ನೀವು ಕೇಳಿ ನಿಂತ್ಕೊಂಡು. ಓ, ನೀನು ನನಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದಿ. ಅಲ್ಲ, ನೀನೇ ನನಗೆ ಹೇಳಬೇಕು? ಹಾಂ, ನೋಡು, ನಮ್ಮ ಮನ್ಯಾಗ ಏನು ಹೇಳ್ತಾರೆ ಅದನ್ನು ಕೇಳ್ಕೊತ ಬಿದ್ದಿರ್ಬೇಕು ಅಷ್ಟೇ. ನೀನು ತಾಳಿ ಕಟ್ಟಿದ್ದೀನಲ್ಲ, ಅದೊಂದು ಹೆಸರಿಗೆ ಐತಲ್ಲ ನಿನಗೆ. ಮತ್ತು ಇನ್ನೇನು ಬೇಕು ನಿನಗೆ? ಹಾಂ, ರೊಕ್ಕ ಕೊಟ್ಟಿದ್ಕ ಮತ್ತು ಇನ್ನೇನಾರು ಬೇಕಲ್ಲ ಮತ್ತೆ? ಹಾಂ, ಓಹೋ, ನೀವು ರೊಕ್ಕ ಕೊಟ್ಟಾರಂತೇಳಿ ದೊಡ್ಡ ಮಂದಿ. ಇಟ್ಟಿನ ನಿಮ್ಮ ಜೊತೆ ಸಂಸಾರ ಮಾಡಿದ್ನಲ್ಲ, ಅದು ಎಲ್ಲಿಗೆ ಹೋಯ್ತು? ನೋಡಿ, ನಾನು ಇನ್ನೊಂದು ತಿಂಗಳು ನಾನು ಈ ಮನೇಲಿ ಇರ್ತೀನಿ. ಆದಮೇಲೆ ನಾನು ಇಲ್ಲಿ ಇರೋಂಗಿಲ್ಲ. ನಾನು ಯಾಕೆ ಇಲ್ಲಿಗಿರ್ಬೇಕು? ಹಾಂ, ನನ್ನ ನಂಬಿಸಿ ನನಗೆ ಮೋಸ ಮಾಡಿ ನೀವು ಮದುವೆ ಆಗಿ ಕರ್ಕೊಂಡು ಬಂದ ಏನು ಹೇಳಿದ್ರಿ? ನಮ್ಮ ಅಮ್ಮನ ಒಪ್ಪಿಸ್ತೀನಿ, ಇನ್ನು ಮುಂದೆ ನಾನು ನೀನು ಚೆನ್ನಾಗಿರೋಣ ಅಂತ ಹೇಳಿದ್ರಿ. ನಾನು ಅದಕ್ಕೆ ಸರಿ ಅಂತ ಹೇಳಿ ನಿಮ್ಮ ಜೊತೆ ಸಂಸಾರ ಮಾಡೋಕೆ ಒಪ್ಕೊನಿ. ಆದರೆ ನೀವೇನು ಮಾಡಿದ್ರಿ? ನನಗೆ ಮೋಸ ಮಾಡಿ ಮತ್ತೊಳ್ಳಿ ನಿಮ್ಮ ಅತ್ತಿ ಮಗಳನ್ನ ಮದುವೆ ಆದ್ರಿ. ಅದು ನಿಮ್ಮಮ್ಮ ಹೇಳಿದಾರಂತ ಹೇಳಿ. ಹಾಂ, ಅವ್ರು ಏನೇ ಹೇಳಿದ್ರು ಅದಕ್ಕೆ ಹಲ್ ಕಿಸ್ಕೊಂತ ಹ್ಞೂ ಅಂತಿದ್ರಿ. ನಾನು ಹೋಗ್ಲಿ ಬಿಡು ಮಾತಾಡಬಾರ್ದು ಅಂತ ಸುಮ್ಮನೆ ಆದ್ನಿ. ಆದರೆ ನಿಮ್ಮಮ್ಮ ನಮ್ಮ ಅಪ್ಪ ಅಮ್ಮನ್ನ ಕಿಡ್ನಾಪ್ ಮಾಡಿ ಸಾಯಿಸ್ತೀನಿ ಅಂತ ಅಂದ್ರೆ, ಅಲ್ಲೇ ದವಾಖಾನ್ಯಾಗ ಸಾಯಿಸ್ತೀನಿ ಅಂತ ಅಂದ್ರೆ, ಅದಕ್ಕೆ ಅಂಜಿಕೆಗೆ ಅಕ್ಕಿ ಕೊರಳಿಗೆ ನೀವು ತಾಳಿ ಕಟ್ಟಕ್ಕೆ ನಾನು ಸುಮ್ಮನೆ ಬಿಟ್ನಿ. ಇಲ್ಲ ಅಂದಿದ್ರೆ ನಾನು ಅವ್ರ ಕೊರಳಿಗೆ ತಾಳಿ ಕಟ್ಟಕ್ಕೆ ಬಿಡು ಮಾತಾ ಇರಲಿಲ್ಲ. ಹಾಂ, ನಾನು ನೀವು ಏನು ಅನ್ಕೊಂಬಿಟ್ರಿ? ನೋಡಾಕ ಸುಮ್ಮನೆ ಇರ್ತಾಳು ಸಣ್ಣ ಹುಡುಗಿ ಅಂತ ಅಂದ್ಕೊಂಡಿರ್ಬೇಕಲ್ಲ. ಖುಷಿಗಿನ್ನ ಸಣ್ಣಕಿನ ನಾನು. ಆದ್ರೆ ಬುದ್ಧಿ ನನಗೆ ಜಾಸ್ತಿನ ಐತಿ. ಆದರೆ ತೋರಿಸ್ಕೊಳಂಗಿಲ್ಲ. ಯಾಕೆ ತೋರಿಸ್ಕೊಳ್ಬೇಕು ಅಂತ ಸುಮ್ಮನೆ ಇರ್ತೇನೆ. ಆದರೆ ಇವತ್ತು ನನಗೆ ಸಿಟ್ಟು ನೆತ್ತಿಗೇರಿತಿ. ತಡ್ಕೊಳಕ್ಕಾಗ್ದ ನಿಮ್ಮ ಮುಂದೆ ಇವಾಗ ಬಂದು ನಿಂತು ಕೇಳಾಕತ್ತೀನಿ. ಅಲ್ಲ, ನೀವು ನನಗೆ ಮೋಸ ಮಾಡೋಕೆ ನಾನು ನಿಮ್ಗೆ ಏನು ಮಾಡಿದ್ನಿ? ಬಾಯ್ ಬಿಟ್ಟು ಹೇಳ್ರಿ. ಅಲ್ಲಿ ನಿನಗೇನು ಹುಚ್ಚಿಗೆ ಹಿಡ್ದತ್ತೇನ? ಈಗ ಏನು ಮಾತಾಡತ್ತೀನಿ ನೀನು? ಹಾಂ, ನನ್ನ ಲೈಫು ನನ್ನ ಇಷ್ಟ. ನಾನು ಬೇಕಿದ್ರೆ ಮದುವೆ ಇನ್ನೊಂದು ಹಾಕ್ತೇನೆ. ಅದನ್ನು ಕೇಳಕ್ಕೆ ನೀನು ಯಾರು? ಹಾಂ, ರೊಕ್ಕದ ಆಸೆಗೋಸ್ಕರ ನನ್ನ ಮದುವೆ ಆದಕ್ಕೆ ನೀನು, ರೊಕ್ಕಕ್ಕೆ ಆಸೆಗೋಸ್ಕರ ನನ್ನ ಜೊತೆ ಬಂದಾಕೆ ನೀನು, ರೊಕ್ಕದ ಆಸೆಗೋಸ್ಕರ ನನ್ನ ಜೊತೆ ಹಾಸಿಗೆ ಮೇಲೆ ಮಲ್ಕೊಂಡಾಕೆ ನೀನು. ಈಗ ನನಗನ ಮಾತಾಡ್ತಿದ್ದಿ? ಹಾಂ, ನಿನಗೆ ರೊಕ್ಕಷ್ಟ ಮುಖ್ಯ. ಆದ್ರೆ ಖುಷಿಗೆ ಹಂಗಲ್ಲ. ಲೈಫು, ಮನೆ, ಅತ್ತೆ, ನಾನು ಅಂತ ಎಲ್ಲರೂ ಇಷ್ಟಪಡ್ತಾಳೆ. ಆದರೆ ನೀನು ಹಂಗಲ್ಲ. ದುಡ್ಡಿದ್ರೇ ನೀನು ಬರೋದು. ಹಾಂ, ಗೊತ್ತಾತ? ನಾನು ಅದನ್ನು ತಿಳ್ಕೊಂಡನ ಖುಷಿನ ಮದುವೆ ಆಗಿರೋದು. ನೀನು ದುಡ್ಡು ಕೊಟ್ಟರೆ ಬೇಕಾದ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತು. ನಾನು ದುಡ್ಡು ಕೊಟ್ಟಿದ್ಕಲ್ಲ ತಾಳಿ ಕಟ್ಟಿಸ್ಕೊಂಡು, ನಾನು ದುಡ್ಡು ಕೊಟ್ಟಿದ್ಕಲ್ಲ ನನ್ನ ಜೊತೆ ಬಂದಿದ್ದು, ನಾ ಮನೆಗಿದ್ದಿದ್ದು, ನಾನು ದುಡ್ಡು ಕೊಟ್ಟಿದ್ಕಲ್ಲ ನನ್ನ ಜೊತೆ ಮಲ್ಕೊಳಕ್ಕೆ ಒಪ್ಕೊಂಡಿರೋದು. ಹಾಂ, ಅಂದರೆ ನೀವು ನನ್ನ ಏನು ಅನ್ಕೊಂಬಿಟ್ರಿ? ಹಾಂ, ನನಗೆ ಪ್ರೀತಿ ಇಲ್ಲ, ವಿಶ್ವಾಸ, ನಂಬಿಕೆ ಇದು ಯಾವುದು ಸ್ವಾಭಿಮಾನ ಅನ್ನೋದಿಲ್ಲ ಅಂತ ಅನ್ಕೊಂಬಿಟ್ರೇನು? ನಾನು ದುಡ್ಡು ನೀವು ಕೊಟ್ಟಿರ್ಬೋದು, ಅದ್ರ ತಕ್ಕಂಗೆ ನಿಮ್ಮ ಮನ್ಯಾಗ ನಾನು ಇಷ್ಟು ದಿನ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದೇನೆ. ನೀವು ಪಗಾರ ಕೊಡೋ ಬದಲಿ ನಾನು ಅದನ್ನು ನಿಮ್ಗೆ ತೀರಿಸ್ತಾ ಅಂತ ಹೇಳಿದ್ದೇನೆ. ನಾನು ಇಷ್ಟು ದಿನ ನಿಮ್ಮ ಮನೆಯಾಗ ಕೆಲಸ ಮಾಡಿದ್ನಿ. ಹಾಂ, ಆದರೆ ಇನ್ನೇನು ಕೊಡೋದೈತಲ್ಲ ಅದನ್ನು ನಾನು ನಿಮ್ಗೆ ಕೊಡ್ತೇನೆ. ಆದ್ರೆ ನೀವು ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ನಾನು ಇಲ್ಲಿಂದ ಹೋಗ್ತೇನೆ. ಅಲ್ಲ, ನೀವು ಹಿಂಗೆ ಹೇಳಕ್ಕೆ ನಾಚಿಕೆ ಬರೋಂಗಿಲ್ಲ? ಅವಾಗ ಏನಂತ ಹೇಳಿದ್ರಿ? ಪ್ರೀತಿ ಮಾಡ್ತಾನೋ, ನಾನು ನಿನ್ನ ಮದುವೆ ಆಗ್ತಾನೋ, ನಿಮ್ಮ ಜೊತೆ ಸಂಸಾರ ಮಾಡ್ತಾನೋ ಅಂತೆಲ್ಲ ಹೇಳಿ ನನಗೆ ಕೊರಳಿಗೆ ತಾಳಿ ಕಟ್ಟಿದ್ರಿ. ಆಮೇಲೆ ಹೇಳಿದ್ರಿ ನಿಮ್ಮ ಅಮ್ಮನ ಆಪರೇಷನ್ಗೆ ನಾನು ರೊಕ್ಕ ಕೊಡ್ತೇನೆ ಅಂತ ಹೇಳಿದ್ರಿ. ಆದರೆ ಇವಾಗ ದುಡ್ಡಿಗೋಸ್ಕರ ನಾನು ನಿಮ್ಮನ್ನ ಮದುವೆ ಆದ್ನಿ, ದುಡ್ಡಿಗೋಸ್ಕರ ನಾನು ನಿಮ್ಮ ಮನೆಗೆ ಬನ್ನಿ, ದುಡ್ಡಿಗೋಸ್ಕರ ನನ್ನ ಜೊತೆ ಸಂಸಾರ ಮಾಡಿದ್ನಿ ಅಂತ ಹೇಳ್ತೀರಾ? ಹಿಂಗೆ ಹೇಳಕ್ಕೆ ನಿಮ್ಗೆ ನಾಚಿಕೆ ಬರೋಂಗಿಲ್ಲ? ಏಯ್, ಜಾಸ್ತಿ ಮಾತಾಡಬೇಡಲಿ. ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ಇರೋ ಮಗನ ಅಲ್ಲ ನಾನು. ಇವಾಗ ಹೇಳಕತ್ತ ನಿನಗೆ. ನೋಡ್ರಿ, ನಾನು ನೋಡಿನೇ ಮಾತಾಡ್ತಾ ಇರೋದು. ನೀವು ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ್ರಿ. ಅಂದ್ರೆ ನಾನು ನಿಮ್ಮ ಮನೆಗೆ ಬಿಟ್ಟು ಬಂದೇನಂತ ಹೇಳ್ತಾರೇನು? ನಮ್ಮ ಅಪ್ಪ ಅಮ್ಮಗೆ ಒಬ್ಬಾಕೆ ಮಗಳದ ನಾನು. ಹೆಂಗೆ ಕಷ್ಟಪಟ್ಟರು ನನ್ನ ಎಷ್ಟು ಸುಖದಿಂದ ಬೆಳೆಸಿದಾರೆ ಅವರು. ಅಂಥದ್ರಾಗ ನಿಮ್ಮನ್ನ ಮದುವೆಯಾಗಿ ಮೊದಲು ಅವ್ರು ನಿಮ್ಮನ್ನು ಕಂಡ್ರನಾಗಲ್ಲ, ನಿಮ್ಮನ್ನು ನೋಡಿದ್ರನ ಅವರು ಇದನ್ನು ಮಾಡ್ತಾರೆ. ಅಂಥದ್ರಾಗ ನಿಮ್ಮನ್ನು ಮದುವೆ ಆಗಿದ್ದೀನಂತ ನಿಮ್ಮ ಕೈಯಿಂದ ತಾಳಿ ಕಟ್ಸ್ಕೊಂಡಂತ ಅವ್ರಿಗೆ ಏನಾದರೂ ಗೊತ್ತಾದ್ರೆ ಅವರು ಸತ್ತೇ ಹೋಗ್ತಾರೆ. ಅದಕ್ಕೆ ಈ ತಾಳಿನೂ ಬೇಡ, ಈ ತಾಳಿ ಸಂಬಂಧನೂ ಬೇಡ ನನಗೆ. ನೀವು ಬೇಡ, ನಿಮ್ಮ ಮನೆ ಸವಾಸನೂ ಬೇಡ ನನಗೆ. ನಿಮಗೆ ದುಡ್ಡು ಕೊಡಬೇಕಲ್ಲ, ಅದನ್ನು ಎಷ್ಟು ಕೊಡಬೇಕು ಲೆಕ್ಕ ಮಾಡಿ. ಇಷ್ಟು ದಿನ ಕೆಲಸ ಮಾಡಿದ್ದೀನಿ, ಇಷ್ಟು ದಿನ ನಿಮ್ಮ ಜೊತೆ ಸಂಸಾರ ಮಾಡಿದ್ದೀನಿ, ತಾಳಿ ಕಟ್ಟಿಸ್ಕೊಂಡಿರೋದಕ್ಕೆ ರೊಕ್ಕ ಕೊಟ್ಟಿದ್ದೀನಿ ಅಂತ ಹೇಳಿದ್ರ, ಆಯಿತು, ಅದು ಅಲ್ಲಿಗೆ ಚುಕ್ತ ಆಯಿತು. ಆಮೇಲೆ ನಿಮ್ಮ ಮನೆಗೆ ಬಂದಿರೋದಕ್ಕೆ ರೊಕ್ಕ ಕೊಟ್ಟಿದ್ದೀನಿ ಅಂತ ಹೇಳಿದ್ರ, ಸರಿ, ನಿಮ್ಮ ಮನೆಗೆ ಬಂದು ಇಷ್ಟು ದಿನ ಐತಿತೆ, ಅದಕ್ಕೆ ಅದು ಸಾಟಿ ಆಯಿತು, ಸರಿನಾ? ನಿಮ್ಮ ಜೊತೆ ಮಲ್ಕೊಂಡಿರೋದಕ್ಕೆ ರೊಕ್ಕ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ, ಅದು ಅಲ್ಲಿಗೆ ಸಾಟಿ ಆದಮೇಲೆ ನಾನು ಯಾಕೆ ನಿಮ್ಮ ಮನೇಲಿ ಇರಬೇಕು? ಈ ತಾಳಿ ನನ್ನ ಕೊರಳಲ್ಲಿ ಯಾಕೆ ಇರಬೇಕು? ಹಾಂ, ಇಲ್ಲ, ನಾನು ಇನ್ನು ಮುಂದಿಲ್ಲಿರಲ್ಲ. ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಬಿಟ್ಕೊಳ್ಳಿ, ನಾನು ಇಲ್ಲಿರಲ್ಲ. ನಾನು ಯಾಕೆ ಇಲ್ಲಿ ಕೆಲಸದವ್ರ ಥರ ಇರಬೇಕು? ಇದ್ದರೆ ಈ ಮನೆ ಸೊಸೆ ಥರ ಇರೋಳು, ಅದನ್ನು ಬಿಟ್ಟು ಕೆಲಸದವ್ರ ಥರ ಇರೋದಕ್ಕೆ ನನಗಾಗಲ್ಲ. ಓಹೋ, ಯಾರು ನಿನ್ನ ಕುಮ್ಮ ಕೊಡಾಕತ್ತಾರೆ? ಇಷ್ಟೊಂದು ಹೆಚ್ಕೊಳಕ್ಕೆ ಎಲ್ಲಿಗೆ ಹೋಗಿದ್ದಿ? ಹಾಂ, ಯಾರಾದರೂ ನಿನಗೇನಾದರೂ ಕಲಿಸ್ಕೊಡಾಕತ್ತಾರೇನು? ಹಾಂ, ನಾಯಿ ಥರ ಬಿದ್ದಿರೋಳು ನೀನು ಇವತ್ತು ನನ್ನ ಮೇಲೆ ಎಗರೋದಕ್ಕೆ ಬಂದಿದ್ಯಾನ? ಅವ್ರು ಏನು ಮಾತಾಡ್ತಾರೋ ನಾನು ಕೇಳಿಸ್ಕೋಬೇಕು. ಹೋಗಿ ನೋಡ್ತೇನೆ, ಅದೇನು ಸಾಯ ಮರಿಗೆ ನಿಂತ ನಾನು ಕೇಳಿಸ್ಕೊಲೇಬೇಕು.
ಓಹೋ ನಾನೇನು ಸಣ್ಣ ಹುಡುಗಿ ಅಂತ ಅನ್ಕೊಂಡ್ಬಿಟ್ರೇನು? ಇನ್ನೂ ಏನು ನಾನು ಪೇಪರ್ ಮಟ್ಟ ಬಾಯಾಗಿ ಇಟ್ಕೊಂಡು ತಿನ್ನಕ್ಕೆ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ರೇನು? ಹಾಂ ಅಲ್ಲ ನೀವು ಏನು ಅನ್ಕೊಂಡ್ಬಿಟ್ರಿ ಅಂತ ನೋಡ್ರಿ. ಸುಮ್ಮನೆ ನೀವು ನನಗೆ ಬಿಡುಗಡೆ ಕೊಡ್ರಿ. ಈ ತಾಳಿನೋ ಬೇಡ, ನನಗೇನೋ ಬೇಡ, ನಾನು ನಿಮ್ಮ ಜೊತೆ ಇರಂಗಿಲ್ಲ. ನಿಮ್ಗೆ ಹೆಂಗೋ ಮದುವೆ ಆಗೈತಲ್ಲ, ಚೆನ್ನಾಗಿರೋ ಹುಡುಗಿ ಸಿಕ್ಕಿದಾಳು, ನಿಮ್ಮ ಅತ್ತೆ ಮಗಳು, ಆಕಿ ಜೊತೆ ಸಂಸಾರ ಮಾಡ್ಕೊಂಡು ಇರ್ರಿ. ನಾನು ಎಲ್ಲಿ ಇರೋಕೆ ಆಗಂಗಿಲ್ಲ. ನಾನು ಇದ್ರೂ ಹಿಂಗೆ ಇರಂಗಿಲ್ಲ. ನನಗೆ ಹೆಂಗೆ ಬೇಕೋ ನಾನು ಹಂಗೆ ಇರೋದಿಲ್ಲ ಮುಂದೆ. ನಾನು ಈ ಮನೆ ಕೆಲಸಕ್ಕೆ ಬರ್ತಾನೆ ಅಂದಮೇಲೆ ನಾ ಯಾಕೆ ಈ ರೀತಿ ಸೀರೆಗಳು ಉಟ್ಕೊಂಡು ಹಿಂಗಿರಬೇಕು? ನನಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ. ಸೀರೆನೇ ಉಟ್ಕೊಂಡು ಯಾಕೆ ಇರ್ಬೇಕು ನಾನು? ಇನ್ನು ಮುಂದೆ ನನಗೆ ಹೆಂಗೆ ಇಷ್ಟ ಆಗುತ್ತೋ, ನನಗೆ ಯಾವ ರೀತಿ ಬಟ್ಟೆ ಇಷ್ಟ ಆಗುತ್ತೋ ನಾನು ಅದನ್ನೇ ಹಾಕೊಂಡು ಇರೋದು. ನೀವು ಹೇಳಿದಂಗೆ ಕೇಳ್ಕೊಟ್ಟ ಬಿದ್ದಿರಾಕ ನಾನೇನಿಲ್ಲಿ ನಿಮ್ಮ ಹೆಂಡತಿ ಅಲ್ಲ. ಹಾಂ ಸರಿನಾ? ನೀವೇ ನನ್ನ ಜೊತೆ ಚೆನ್ನಾಗಿ ಸಂಸಾರ ಮಾಡೋಕತ್ತಿಲ್ಲ. ನಿಮಗೆ ಇಷ್ಟ ಅಂತ ಹೇಳಿ ಇನ್ನೊಬ್ಬಕಿನ ಮದುವೆಯಾಗಿ ಇನ್ನೊಬ್ಬಕಿನ ಕರ್ಕೊಂಡ್ಬಂದು ಮನೆಗೆ ಇಟ್ಕೊಂಡಿರಿ ತಾಳಿ ಕಟ್ಟಿ. ಅದು ನನ್ನ ಮುಂದೆ ನನ್ನ ಅಕ್ಕಿ ಜೊತೆ ಚಕ್ಕಂದ ಆಡ್ತೀರಿ. ಅಂದಮೇಲೆ ನಾನು ಯಾಕೆ ನಿಮ್ಗೆ ನೀವು ಹೇಳಿದಂಗೆಲ್ಲ ಕೇಳಬೇಕು? ಕೇಳೋ ಮಾತಾ ಇಲ್ಲ, ಕೇಳಂಗೂ ಇಲ್ಲ. ನೋಡಿ ನಿನ್ನ ಹೊಡೆಯೋಕದೆಲ್ಲ ಹೋಗಕ್ಕೆ ಹೋಗ್ಬೇಡ್ರಿ. ಹೊಡೆಯೋಕೆ ನಿಮ್ಗೆ ಯಾರು ಇಷ್ಟ ಅಂತ ದೌಲತ್ ಕೊಟ್ಟಿರೋದು? ಹಾಂ ಎಷ್ಟು ಇರಬೇಕು ಅಷ್ಟೇ ಇರ್ರಿ. ಹೊಡಿಸ್ಕೊಳಕ್ಕೆ ನಿಮ್ಮ ಹೆಣ್ತಿದಲ್ಲ ಆಕಿನ ಹೋಗ್ಬಿಡೋರಿ. ನಾನೇನು ರೊಕ್ಕ ಕೊಟ್ಟಕ್ಕಿಲ್ಲ. ನನ್ನನ್ನು ಹೊಡೆಯೋಕೆ ಮಾಡೋಕೆ ನೀವು ಯಾರಂತ ನಿಮ್ಮ ಕಡೆಯಿಂದ ಹೊಡಿಸ್ಕೊಳಕ್ಕೆ ನನಗೆ ತಲೆ ಕೆಟ್ಟತೇನ? ಹಾಂ ಅಯ್ಯೋ ಇವ್ರ ಮತ್ತೆ ಏನು ನಡೆಯತ್ತಿ? ಜಗಳಾಡತ್ತಾರ, ಹೊಡೆದಾಡತ್ತಾರ. ಯಾಕೆ ಈ ರೀತಿ ಆಡತ್ತಾರ? ಇವರಿಬ್ಬರೂ ಗಂಡ ಎಂತಿನಲ್ಲ. ಆದ್ರೂ ನೀಕಿ ಕರ್ಕೊಂಬರ್ತಾನೆ ಅಂತಂದಿದ್ದು ನೋಡಿ ಇವ್ರ ಜೊತೆ ನಾನು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಮಾತಾಡತ್ತಾಳ ಅಂತ ಅನ್ಕೊನಿ. ಆದರೆ ಈಗ ನೋಡಿದ್ರೆ ಜಗಳ ಮಾಡತ್ತಾಳು. ಓ ಚೆನ್ನಾಗಾಯ್ತು ಬಿಡು, ನನಗಂತೂ ನನ್ನ ಗಂಡ ಸಿಗ್ತಾರ. ಇವಳು ಇದರಿಂದ ಹೊರಟೋಗ್ತಾಳೆ. ನನಗೂ ಅದ ಬೇಕಾಗಿರೋದಲ್ಲ. ನೋಡು ನೀನೇನು ಆಗ್ತದಂತ ನೋಡೋನು. ಸರಿಯಾಗಿ ಕೇಳಿಸ್ತಾನೆ ಇಲ್ಲ. ಇನ್ನೊಂದು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಕೇಳಿಸ್ಬೋದು. ನಾನು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಅವ್ರು ಕಾಣಿಸ್ಬಿಡ್ತಾನೆ. ಇಲ್ಲೇ ಇರಲಿ. ಏನೇ ಹಾಂ ನನ್ನ ಕೈಗೆ ಹಿಡ್ಕೋ ಅಷ್ಟು ಮುಂದುವರೆದು ಬಿಟ್ಟೆ ನೀನು. ನನ್ನ ಕೈಯನ್ನ ಹಿಡ್ಕೋತಿದ್ದಿ. ಇಷ್ಟು ಚೊಕ್ಕ ಎಷ್ಟು ದಿಮಾಕ ಇರಬಾರ್ದು ನಿನಗೆ. ಇದೆಲ್ಲ ಎಲ್ಲಿಂದ ಬಂದತಿ? ಹಾಂ ನಿಮ್ಮ ಅವ್ವ ಕಲ್ಸ್ಯಾಳೇನು ಇದನ್ನೆಲ್ಲ? ನಿಮ್ಮ ಅವ್ವ ಕಲ್ಸಿರ್ಬೇಕು. ಆಕಿನೂ ಹಂಗ ಅಲ್ಲ, ಗಂಡನ ಹೊಡೆದ ಮಾಡಿ ಇಟ್ಕೊಂಡಿರೋದು. ಸರಿಯಾಗಿ ಮಾತಾಡ್ರಿ ನಮ್ಮ ತಾಯಿ ಬಗ್ಗೆ. ನಿಮ್ಮ ತಾಯಿ ಬಗ್ಗೆ ನಾನು ಏನಾದರೂ ಮಾತಾಡಿದ್ನೇನ? ಇಲ್ಲಲ್ಲ. ನೀವು ಯಾರು ನನ್ನ ತಾಯಿ ಬಗ್ಗೆ ಮಾತಾಡೋಕೆ? ನಮ್ಮಪ್ಪ ಕುಡಿಯೋತೇನ ನಿಮ್ಮಂಥ ಸಾಲ ನಿಮ್ಮಂಥ ರೈತೆಲ್ಲ ಸಾಲ ಮಾಡಿ ಮನೆಯೆಲ್ಲ ಹಾಳು ಮಾಡ್ತಾಯಿದ್ದ ಅಂತ ಬೈತಿರೋದು ಅಷ್ಟೇ. ಅದನ್ನು ಬಿಟ್ಟರೆ ಜೀವನದಾಗ ನಮ್ಮಪ್ಪ ಅಂದ್ರೆ ನಮ್ಮಮ್ಮಂಗೂ ಇಷ್ಟ. ಈಗ ನೋಡು ನಮ್ಮಪ್ಪ ಕುಡಿಯೋದು ಬಿಟ್ಟು ನೀನು ಸವಾಸ ಬಿಟ್ಟು ಆರಾಮಾಗಿ ಅದಾರ, ದುಡಿಯಾಕತ್ತಾರ, ಕಷ್ಟಪಟ್ಟು ದುಡಿಯಾಕತ್ತಾರ. ಅದನ್ನು ನಿನ್ನ ಜೊತೆ ಬಂದಾಗ ಬರೀ ಕುಡಿಯೋದು ಸಾಲ ಮಾಡೋದು ಇದ್ದ ಮಾಡ್ತಿದ್ರು. ನೋಡಲಿ ನಾಯಿ ಹಂಗ ನಮ್ಮ ಮನ್ಯಾಗ ನಾನು ಹೇಳಿದಂಗೆ ಕೇಳ್ಕೊತ ಬಿದ್ದಿರ್ಬೇಕು. ಅದನ್ನು ಬಿಟ್ಟರೆ ನೀನು ಏನಾದರೂ ಜಾಸ್ತಿ ಮಾತಾಡಿದ್ರ, ಜಾಸ್ತಿ ಏನಾದರೂ ನಿನ್ನ ಎಗರಾಡಿದ್ರ ನಾನು ಏನು ಮಾಡ್ತಾನಂತ ನನಗೆ ಗೊತ್ತಿಲ್ಲ. ನಿಮ್ಮವ್ವ ಅಲ್ಲಿ ದವಾಖಾನ್ಯಾಗ ಸಾಯ್ಬೇಕು. ಎಂತಾದ್ರೂ ಒಂದು ಇಂಜೆಕ್ಷನ್ ಕೊಟ್ಟ ಸಾಯುವಂಗೆ ಮಾಡ್ತೇನೆ ನಾನು. ಓಹೋ ನನಗೆ ಅಂಜಿಕೆ ತೋರಿಸತ್ತೀರೇನ? ನಾನು ಅಂಜ್ತೇನೆ? ನಾನು ಅಂಜಬೇಕಾ? ಹಾಂ ಅಂಜು ಮಗಳೇ ಅಲ್ಲ ಈ ಮಧು. ಇನ್ನು ಮುಂದೆ ಸವಾಲಿಗೆ ಸವಾಲು ಹಾಕಿ ನಿಂದಿರ್ಬೇಕನ್ನೋ ಧೈರ್ಯ ಮಾಡಿದ್ದೇನೆ ನಾನು. ನಮ್ಮಮ್ಮ ಇವತ್ತನ್ನು ಮನೆ ಕರ್ಕೊಂಡು ಹೋಗಾಕತ್ತಾನೆ. ಯಾವ ಇಂಜೆಕ್ಷನ್ ಕೊಟ್ಟು ಸಾಯಿಸ್ತೀನಿ ನಮ್ಮಮ್ಮನ? ಸಾಯಿಸು, ನಾನು ನೋಡೇ ಬಿಡ್ತೇನೆ. ಹೌದಣ್ಣ, ಅದಕ್ಕೆ ಈ ದಿಮಾಕ, ಅದಕ್ಕೆ ಈ ದೌಲತ್. ನನ್ನ ಮುಂದೆ ನಿನ್ನ ನಾಟಕ ನಡೆಯಂಗಿಲ್ಲ ಮಧು, ನೆನಪಿಟ್ಕೋ. ನೋಡು ನಾನು ಹೇಳಿದಂಗೆ ಕೇಳ್ಕೊತ ನೀನು ಬಿದ್ದಿರಲೇಬೇಕು. ನೀನೇನಾರ ಬಿದ್ದಿರಲಿಲ್ಲ ಅಂದ್ರೆ ನಾನು ಏನು ಮಾಡ್ತಾನಂತ ಹೇಳಂಗಿಲ್ಲ, ಮಾಡಿ ತೋರಿಸ್ತಾನೆ. ಆಮೇಲೆ ನಿನಗೆ ಗೊತ್ತಾಗ್ತತಿ. ಇರೋ ಮನೆ ಇಲ್ದಂಗೆ ಮಾಡ್ತಾನೋ, ನಿನ್ನ ಜೊತೆ ಇರೋರೆಲ್ಲ ಸತ್ತಂಗೆ ಮಾಡ್ತಾನೋ. ನೀನು ನಾನು ಹೇಳಿದಂಗೆ ಕೇಳಲಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕೂ ಹಿಂದೆ ಮುಂದೆ ನೋಡಂಗಿಲ್ಲ. ತನ್ನಗ ನಾಯಿ ಹಂಗೆ ನಾನು ಹೇಳಿದ್ದನ್ನು ಕೇಳ್ಕೊತ ಬಿದ್ದಿರ್ಬೇಕು. ಇನ್ನು ಎಷ್ಟು ದಿನ ನಾನು ಹಿಂಗೆ ಇರಬೇಕು? ಇನ್ನು ಎಷ್ಟು ದಿನ ನೀವಿಬ್ಬರು ಚೆಲ್ಲಾಟ ಆಡ್ತಾ ನೋಡ್ಕೊಂತ ನಾನಿಲ್ಲಿ ಎಷ್ಟು ದಿನ ಅಂತ ಇಲ್ಲಿ ಹಿಂಗೆ ಇರಲಿ? ನನಗೂ ಆಸೆಗಳು ಆಕಾಂಕ್ಷೆಗಳು ಎಲ್ಲನೂ ಅದಾವ. ಅದನ್ನೆಲ್ಲ ಬಿಟ್ಟು ನಿಮ್ಮ ಚೆಲ್ಲಾಟ ನೋಡ್ಕೊತ ನನಗಿರೋಕ್ಕಾಗಂಗಿಲ್ಲ. ನಾನು ಬೇರೆ ಮದುವೆ ಆಗಬೇಕಂತ ನಿರ್ಧಾರ ಮಾಡಿದ್ದೀನಿ. ನಮ್ಮಮ್ಮ ತೋರಿಸೋ ಹುಡುಗನ ನಾನು ಮದುವೆ ಆಗಬೇಕು ಅಂತ ಅನ್ಕೊಂಡೇನಿ. ಏನು ಹೇಳಾಕತ್ತೀನಿ ನೀನು? ನನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ದಲ್ದ ಇನ್ನೊಬ್ಬನ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡು ಅವನ ಜೊತೆ ಚೆಲ್ಲಾಟಾಡಕ್ಕೆ ನೋಡಕತ್ತೀನ ಅಂದರೆ ಈಗ ನನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿದ್ದು ಸಾಕಾಗವಲ್ತು ನಿನಗೆ. ನಾನೊಬ್ಬ ಸಾಕಾಗವಲ್ನಿ, ಇನ್ನೊಬ್ಬ ಬೇಕಾಗ್ಯಾನೆ ನಿನಗೆ. ಅಯ್ಯೋ ದೇವ್ರಿ, ಏನು ಮಾತಾಡ್ತಾ ಇದ್ದಾರೆ ನೀವು? ನಿಮ್ಗೆ ಹಿಂಗೆ ಮಾತಾಡೋಕೆ ಹೆಂಗಾರ ಬಾಯಿ ಬರ್ತೈತಿ? ನೀವು ಹಿಂಗೆ ಮಾತಾಡ್ತಾರೆ ನಾನು ಅನ್ಕೊಂಡಿರ್ಕಿಲ್ಲ. ಮತ್ತು ನಿಮ್ಮಮ್ಮ ತೋರಿಸಿರೋ ಹುಡುಗನ ಮದುವೆ ಹಾಕಂತಿದ್ದಿ, ನಾನು ಕಟ್ಟಿರೋ ತಾಳಿಗೆ ಬೆಲೆ ಇಲ್ಲ ನಂಗಾರ. ನಿನಗೆ ನನ್ನ ಜೊತೆ ಮಕ್ಕೋಬೇಕಾಗೈತಿ ಅಲ್ಲ? ಆತು ಇವತ್ತ ಬರ್ತಾನೆ ತಗೋಲಿ. ಯಾಕೆ ಅಷ್ಟು ಇದು ನನಗೆ ಇಷ್ಟೆಲ್ಲ ಮಾತಾಡೋದು? ಇವತ್ತು ಬೇಕಲ್ಲ, ಇವತ್ತು ನಾನು ಬರ್ತಾನೆ. ಹಾಂ ಸರಿನಾ? ಯಾಕೆ ಈ ಥರ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡ್ತಾ ಇದ್ದೀರಾ? ಹಾಂ ನೀವು ಮಾಡೋದೆಲ್ಲ ತಪ್ಪು ನೀವು ಮಾಡಿ ನನ್ನ ಮೇಲೆ ಯಾಕೆ ಇವಾಗ ಗೂಬೇಕು ಅಂದ್ರೆ ಸಾತೀರಿ? ಇವ್ರು ಮತ್ತೆ ದೊಡ್ಡ ಜಗಳನೇ ಆಗತೈತಿ ಅಂದ್ರೆ ಇನ್ನೂ ಏನೇನಾಗ್ತೈತೆ ಏನೋ ಕೇಳಿಸ್ಕೋಬೇಕು. ಹಿಂಗೆ ಇಲ್ಲೇ ನಿಂತ್ಕೊಂಡು ನನಗಂತೂ ಮಜಾ ಬರಾಕತ್ತೈತಿ ಇವರಿಬ್ರು ಜಗಳಾಡೋದನ್ನು ನೋಡಿ. ನೀವು ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ್ರಿ. ನನಗೇನು ಅಂಥದ್ದು ಇದಿಲ್ಲ. ನೀವು ಈ ರೀತಿ ಎಲ್ಲ ಮಾತಾಡೋದನ್ನು ಕೇಳಿ ನನಗೆ ಚಿಟ್ಟು ಹಿಡಿಯಾಕತ್ತೈತಿ ಇವಾಗ. ಸುಮ್ಮನೆ ಹೋಗ್ರಿ ಇಲ್ಲಿಂದ. ಕರ್ಕೊಂಡು ಬಂದಿರೋದು ಇದಕ್ಕೆ ನೀನು ಮಾತಾಡೋದು? ಹಾಂ ನಿನಗೆ ತಾಳಿ ಕಿತ್ತು ಒಗಿಬೇಕೇನು ಅಂದ್ರೆ ನೀನು ಬೇರೆಯವನ್ನ ಮದುವೆ ಹಾಕಿ. ಓಹೋ ನಿಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗನ್ನ ಇನ್ನೊಂದು ಸರಿ ಮದುವೆ ಆಗ್ತೀಯೇನು?
ಅಯ್ಯೋ ದೇವ್ರಿ, ನೋಡ್ರಿ ಈಗ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಆಗಬಾರ್ದು. ಇಲ್ಲಿಂದ ಹೋಗ್ರಿ. ನನಗೆ ಟೈಮ್ ಬಂದಾಗ, ನನಗೆ ಮಾತಾಡೋ ಮಾತಿದ್ದಾಗ ಅವಾಗ ಹೇಳ್ತಾನೆ ನಿಮಗೆ. ಅಂದರೆ ಈಗ ನಿನಗೆ ಟೈಮ್ ಇಲ್ಲ, ಪುರ್ಸೋದ್ಕಿಲ್ಲ, ಕೆಲಸ ಮಾಡಕತ್ತಿದ್ದೇನ? ಈಗ ನಾನು ಹೇಳೋದಕ್ಕೆ ನೀನು ಉತ್ತರ ಕೊಡ್ಬೇಕು. ನೀನು ಕೊಟ್ಟ ಮೇಲೆ ನಾನು ಇಲ್ಲಿಂದ ಹೋಗೋದು.